ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಜೋಳದ ರೊಟ್ಟಿ ಮುಟ್ಗಿ ಮಾಡ್ತಾಯಿದ್ದೇನೆ. ಜೋಳದ ರೊಟ್ಟಿ ಮುಟ್ಗಿ, ರಾಗಿ ರೊಟ್ಟಿ ಮುಟ್ಗಿ ಯಾವುದರಿಂದಾದರೂ ಮಾಡ್ಕೋಬೋದು. ನಾನಿಲ್ಲಿ ನಮ್ಮ ಜೋಳದ ರೊಟ್ಟಿ ಮುಟ್ಗಿ ಮಾಡ್ತಾಯಿದ್ದೇನೆ. ಜೋಳದ ಹಿಟ್ಟಿಗೆ ಯಾವ ಹಿಟ್ಟು ಸೇರಿಸ್ದೇನೆ, ಜೋಳ ಮಾತ್ರ ಹಿಟ್ಟು ಮಿಲ್ಗೆ ಹಾಕಿಸಿ ಪುಡಿ ಮಾಡಿರೋದು, ಅದು ರೊಟ್ಟಿ ಮಾಡಿದ್ದೇನೆ. ಇದು ದಪ್ಪ ಅಥವಾ ತೆಳು ಯಾವ ಥರ ಆದರೂ ರೊಟ್ಟಿ ಮಾಡ್ಕೋಬೋದು. ರೊಟ್ಟಿ ಮುಟ್ಗಿ ಮಾಡೋಕ್ಕೆ ಎಕ್ಸ್ಪೆಷಲಿ ದಪ್ಪಗೆ ರೊಟ್ಟಿ ಮಾಡ್ತದೆ. ಇದಕ್ಕೆ ನಾನು ಒಂದು ರೊಟ್ಟಿ ತೊಗೊಂಡಿದ್ದೀನಿ, ದಪ್ಪದ ರೊಟ್ಟಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಚಟ್ನಿ ಅಂಥೇಳಿ, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಸೇರಿಸಿ ಕಲ್ಲಲ್ಲಿ ಕುಟ್ಕೊಂಡಿದ್ದೇನೆ. ಅದನ್ನ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ನಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೋಬೋದು. ಇದಕ್ಕೆ ತುಪ್ಪ ಸೇರಿಸೇನಿ. ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ ರೊಟ್ಟಿ ಸುತ್ತಲೂ ಅದನ್ನು ಸವರಬೇಕು. ಇದ್ರ ಬದಲು ನಾವು ಖಾರ ಪುಡಿನ ಮಾಡ್ಕೋಬೋದು, ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿಗಳು ಮತ್ತು ಅಗಸಿ ಚಟ್ನಿ ಎಲ್ಲ ಚಟ್ನಿ ಪುಡಿ ಸೇರಿಸಿ ತುಪ್ಪ ಹಾಕಿ ಹಿಂಗೆ ಅದನ್ನ ಸವರ್ಬಿಟ್ಟು ಮಾಡ್ಕೋಬೋದು. ನಾನಿವತ್ತು ಹಸಿಮೆಣಸಿನ್ಕಾಯಿ ಚಟ್ನಿದು ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರ್ತೈತೆ ಅಂಥೇಳಿ ಇನ್ನು ಹಿಂಗೆ ಮುಟ್ಗಿ ಮಾಡಬೇಕು. ಮುದ್ದೆ ಥರ ಮಾಡಿಬಿಟ್ಟು ಕಲ್ಲಾಗಿ ಕುಟ್ತೀನಿ ನಾನು ಇವಾಗ ಇದನ್ನು. ನಮ್ಮ ಮನ್ಯಾಗ ಹಸಿಮೆಣಸಿನ್ಕಾಯಿ ಕುಟ್ಟೋದು ಕಲ್ಲೈತಿ, ಅದ್ರಾಗ ಕುಟ್ತೀನಿ ನಾನು. ಇದ್ರಾಗ ಜಲ್ದಿ ಆಗ್ಬೇಕಂದ್ರೆ ಸ್ವಲ್ಪ ಆವಾಗಲೇ ಕುಟ್ಟು ಮಾಡ್ಕೊಳ್ಳೋಕೆ ಚೆನ್ನಾಗಿರ್ತೈತೆ. ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದ್ರಾಗ ಕುಟ್ಟಿ ಹಾಕ್ತೀನಿ ನಾನು ಸಾರಿಗೆ, ಪಲ್ಯಕ್ಕೆ ಎಲ್ಲ. ಹಂಗೆ ಇದನ್ನು ಉದುರಾಗಿ ಕುಟ್ಕೋಬೇಕು ನೋಡಿ. ಹಿಂಗೆ ಪೀಸ್ ಆದ್ರೆ ಸಾಕು. ಇದನ್ನು ಇವಾಗ ನಾವು ಪೂರ್ತಿ ಮುದ್ದೆ ಥರ ಮಾಡ್ಕೊಂಡು ಬಿಟ್ರೆ ತುಂಬ ಮುದ್ದೆ ಆಗುತ್ತೆ. ಇಷ್ಟು ಕುಟ್ಕೊಂಡ್ರೆ ಸಾಕು, ಉಂಡೆ ಕಟ್ಟಕ್ಕೆ ಬರೋ ಹಂಗೆ ಮಾಡ್ಕೊಂಡ್ರೆ ಸಾಕು ನೋಡಿ. ಕೈಯಿಂದ ಮುಟ್ಟಿದಾಗ ಮುದ್ದೆ ಆಗತ್ತದು. ಅದನ್ನ ತೊಗೊಂಡು ಉಂಡೆ ಹೆಂಗೆ ಕಟ್ತೀವಿ ಹಂಗೆ ಎರಡು ಕೈಯಿಂದ ಕಟ್ಕೊಂಡ್ರೆ ಮುಟ್ಗಿ ರೆಡಿ. ಇದನ್ನು ಹಂಗನ ತಿನ್ನಬೇಕು. ಇದ್ರ ಜೊತೆ ಬೇಕಾದ್ರೆ ಸೈಡ್ಗೆ ನಾವು ಈರುಳ್ಳಿ, ಉಳ್ಳಾಗಡ್ಡಿ ಇಟ್ಕೋಬೋದು. ಹಸಿಮೆಣ್ಸಿಕಾಯಿ ಅಂತೂ ನಾನು ಹಾಕಿದ್ದೀನಿ ಖಾರಕ್ಕೆ, ಅದಕ್ಕೋಸ್ಕರ ಸೈಡ್ಗೆ ಉಳ್ಳಾಗಡ್ಡಿ ಇದ್ರೆ ಸಾಕು. ಇಲ್ಲ ಹಂಗನ ತಿನ್ಬೋದು, ಉಪ್ಪಿನಕಾಯಿ ನೆಕ್ಕೊಂಡು ತಿನ್ಬೋದು, ಭಾಳ ರುಚಿ ಇರ್ತದೆ. ಮುಟ್ಗಿ ಅಂದ್ರೆ ಸಾಕು, ಎಲ್ಲರೂ ನನಗೆ ಬೇಕು ನಿನಗೆ ಬೇಕಂತಾರೆ. ಹೀಗಾಗಿ ಇವತ್ತು ಮುಟ್ಗಿ ತಿನ್ಬೇಕನ್ನಿಸಿತ್ತು, ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿ ಚಟ್ನಿ ಹಾಕಿ ಮುಟ್ಗಿ ಮಾಡಿದ್ದೀನಿ. ನೀವು ಮಾಡಿಕೊಡ್ರಿ. ಇದಕ್ಕೆ ರೊಟ್ಟಿ ಮಾಡೋಕ್ಕೆ ಬರಬೇಕಂತ ಏನಿಲ್ಲ, ಹೊರಗಡೆ ರೊಟ್ಟಿಗಳು ಸಿಗ್ತಾವೆ, ಬಿಸಿ ರೊಟ್ಟಿ ಅಂತ ತೊಗೊಂಡು ಬಂದು ಮಾಡಿಕೊಂಡು ಈ ಥರ ಚಟ್ನಿ ಪುಡಿ ಹಾಕಿ ಕುಟ್ಟಿ ಮಾಡಿಕೊಂಡು ತಿಂದ್ರಾಯಿತು. ನೀವು ಮಾಡಿಕೊಡ್ರಿ, ತಿನ್ನಿರಿ.